ಸಂಕ್ರಮಣ ಗುರುವಂದನಾ ಬಳಗದ ವತಿಯಿಂದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಪೀಠಾಧ್ಯಕ್ಷ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬಸವೇಶ್ವರ ನಗರದ ಗಂಗಮ್ಮ ತಿಮ್ಮಯ್ಯ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಸತ್ಸಂಗ ಸದ್ವಿಚಾರಗಳ ಸಂಪ್ರೋಕ್ಷಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮತ್ತು ವಿಜಯನಗರ ಶಾಖಾ ಮಠದ ಶ್ರೀ ಸೌಮ್ಯನಾಥ ಸ್ವಾಮೀಜಿಯವರು ವಹಿಸಿದ್ದರು. ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಮನಸ್ಸಿಗೆ 5 ನದಿಗಳಂತೆ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ ಎಂಬ ನದಿಗಳು ಹರಿಯುತ್ತವೆ. ಉತ್ತಮವಾದ ಸಂಗತಿಗಳನ್ನು ನೋಡಬೇಕು. ಕೆಟ್ಟ ಸಂಗತಿಗಳನ್ನು ಸ್ವೀಕರಿಸಿದರೆ ಆಗ ಮನಸ್ಸು ಹಾಳಾಗುತ್ತದೆ. ಆದ್ದರಿಂದ ಮನಸ್ಸನ್ನು ನಿಗ್ರಹ ಮಾಡಬೇಕು. ಮನಸ್ಸು ಸರಿಯಾದ ಮಾರ್ಗದಲ್ಲಿ ಹೋಗಬೇಕಾದರೆ ಯೋಗ, ಧ್ಯಾನ, ಆಧ್ಯಾತ್ಮದ ಕಡೆ ಪ್ರತಿಯೊಬ್ಬರೂ ಸಾಗಬೇಕು. ಮನುಷ್ಯ ವಿದ್ಯೆ, ಪ್ರವೃತ್ತಿ ಮತ್ತು ಸಹನೆಯನ್ನು ಅಳವಡಿಸಿಕೊಳ್ಳಬೇಕು, ಸನ್ಮಾರ್ಗದಲ್ಲೇ ಸಾಗಬೇಕು ಎಂದು ಹೇಳಿದರು. ಮಾಜಿ ಸಚಿವರು ಶಾಸಕರಾದ ಗೋಪಾಲಯ್ಯ, ಶಾಸಕರಾದ ಎಸ್ ಸುರೇಶ್ ಕುಮಾರ್, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಾಲಕೃಷ್ಣ, ಖ್ಯಾತ ನಿರ್ಮಾಪಕ ಉಮಾಪತಿ, ಪುಣ್ಯ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪುಣ್ಯವತಿ ಸಿ ನಾಗರಾಜ್, ಬಿಜೆಪಿ ಮುಖಂಡರಾದ ಡಾಕ್ಟರ್ ಅರುಣ್ ಸೋಮಣ್ಣ, ವಿಶ್ವನಾಥ ಗೌಡ, ಬಿಬಿಎಂಪಿ ಮಾಜಿ ಸದಸ್ಯರುಗಳಾದ ದಾಸೇಗೌಡ, ಮೋಹನ್ ಕುಮಾರ್, ಬಾಬಿ ವೆಂಕಟೇಶ್, ವೇಣುಗೋಪಾಲ್ ಹಾಗೂ ಸಹಸ್ರ ಸಂಖ್ಯೆಯಲ್ಲಿ ಶ್ರೀಮಠದ ಭಕ್ತ ವೃಂದದವರು ಸತ್ಸಂಗದಲ್ಲಿ ಪಾಲ್ಗೊಂಡಿದ್ದರು. ಟೇಕ್ ಹೋಮ್ ಮೆಸೇಜ್ ಏನು ಅಂತಂದರೆ, ಮನಸ್ಸಿನಲ್ಲಿ ನೂರಾರು ವೃತ್ತಿಗಳು ಗೊಂದು ಹೋಗ್ತಕ್ಕಂಥದ್ದನ್ನು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ. ಅಂದರೆ ನೀವು ಹೇಳಿದಾಗೆ ಗಾಮಾ ವೇವ್ಸಿಂದ, ಬೀಟಾ ವೇವ್ಸಿಂದ, ಆಲ್ಫಾ ವೇವ್ಸಿಂದ, ತೀಟಾ ವೇವ್ಸಿಂದ ನಾವು ಎದ್ದ ಈ ಗಳಿಗೆಯಲ್ಲಿ ಈ ವೇವ್ಸ್ಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ನಮ್ಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಾದರೆ ಸಂಸಾರದ ಮಧ್ಯದಲ್ಲಿದ್ದೂ ಕೂಡ ಯೋಗಿಯ ರೀತಿ ಬದುಕಬಹುದು. 2 ಕೋಣೆಗಳ ಮಾಡು ನೀ ಮನದಾರ, ಸೋಮಶೇಖರ್ ಬಹಳ ಇಷ್ಟ. 2 ಕೋಣೆಗಳ ಮಾಡು ನೀ ಮನದಾವರಿ, ಹೊರ ಕೋಣೆಯಲ್ಲಿ ದೋಗರಾಟಗಳ ನಾಡು, ವಿರಮಿಸೊಬ್ಬನೆ ನೀನು ಮೌನದೊಳ ಮನೆಯ ಶಾಂತಿಯಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಹೌದಾ? ಹೊರಗಡೆ ಹೋದರೆ ವೇಸ್ಟ್ ಅಂತ ಕರೀತಾರೆ, ಒಳಗಡೆ ಬಂದರೆ ಅದನ್ನು ಕೂಡ ವೀಕ್ಷಣೆ ದೃಷ್ಟಿಯಿಂದ ನೋಡಿದ್ದೇ ಆದರೆ, ಸಾಕ್ಷಿ ಭಾವದಿಂದ ನೋಡಿದ್ದೇ ಆದರೆ ಅಲ್ಲಿಯೂ ಕೂಡ ಬದುಕು ನಮಗೆ ಒಳ್ಳೆಯ ದಾರಿಯಲ್ಲೇ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥದ್ದಕ್ಕೋಸ್ಕರ ಆಗಾಗ ನಾವು ಸತ್ಸಂಗದ ಕಾರ್ಯಕ್ರಮಗಳ ಮುಖಾಂತರ ಜೊತೆಗೂಡಿದ್ದೇ ಆದರೆ ನಮ್ಮ ಸಂಸಾರದ ಬದುಕು ಕೂಡ ಚೆನ್ನಾಗಿಯೇ ಇರುತ್ತೆ. ಇಲ್ಲ ಅಂತಂದರೆ ಹೇಗಾಗುತ್ತೆ, ರಾತ್ರಿ ಅಡುಗೆ ಮಾಡಿಟ್ಟ ಪಾತ್ರೆಯನ್ನು ತೊಳೆಯದೆಯೇ ಅದೇ ಪಾತ್ರೆಯನ್ನು ಉಪಯೋಗಿಸಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೋ ಅಥವಾ ಲಂಚ್ ಮಾಡಲಿಕ್ಕೋ ತೆಗೆದುಕೊಂಡ್ರೆ ಎಷ್ಟು ಗಲೀಜಾಗ್ಬೋದೋ ಹಂಗಾಗುತ್ತೆ. ಉಳ್ಕೊಳ್ಬೇಕು ಅಂತ ಒಂದು ಭಾವ ನಮಗೆ ಸ್ಪಷ್ಟವಾಗಿ ಬಂತು ಅಂತ ಅಂದರೆ ಆಗ ವ್ಯಕ್ತಿ 100 ವರ್ಷ ಬದುಕಿದ್ರು ಅಷ್ಟೇ, ಯಾವಾಗಲೂ ಒಂದು ದಿನ ಸಾವು ಬಂದರೂ ಅಷ್ಟೇ. ಬರ್ತಕ್ಕಂಥದ್ದು ದೇಹಕ್ಕೆ ಸಾವು ಅಷ್ಟೇ ಹೊರತು ವ್ಯಕ್ತಿಗಲ್ಲ ಅಂತ ಭಾವ ಬಂತು ಅಂತಂದರೆ ಆಗ ವ್ಯಕ್ತಿ ಸಾವಿಗೆ ಎದುರೋದಿಲ್ಲ. ಅಂತಹ ಯೋಗವನ್ನು ನಾವೆಲ್ಲರೂ ಕೂಡ ನಿತ್ಯದ ಜೀವನದಲ್ಲಿ ಅನುಷ್ಠಾನ ಯೋಗವನ್ನಾಗಿ ಮಾಡಿಕೊಂಡದ್ದೇ ಆದರೆ ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ನಮಗೆ ಒಂದಿಷ್ಟು ಯೋಗ್ಯತೆ ಮತ್ತು ಪಾತ್ರತ್ವ ಬರ್ತದೆ. ಅಂತಹದರ ಕಡೆ ಹೋಗ್ಲಿಕ್ಕೋಸ್ಕರ ಒಂದು ಸತ್ಸಂಗದ ಕಾರ್ಯಕ್ರಮವನ್ನು ನೀವೆಲ್ಲರ ನಮ್ಮ ವೇಣು ಅವರ ಸ್ನೇಹಿತರೆಲ್ಲರೂ ಕೂಡ ಸೇರಿ ನಮ್ಮ GT ಕೊನೆಯದಾಗಿ ಹೇಳ್ತೇನೆ, ಕುವೆಂಪುಗೆ ಕೇಳಿದ್ರು, ವಯಸ್ಸು 65 ಆಗಿತ್ತು, ಅವರೆಲ್ಲ ಆಗಬೇಕಾದ್ರೆ ಹಾಗೆ ಆಗಿತ್ತು. ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕೂಡ ರಿಟೈರ್ಡ್ ಆಗಿತ್ತು. ಎಲ್ಲರೂ ಕೂಡ ಹೋಗಿ ಹೇಳಿದರು, ನಿಮ್ಮ ಈ ದೊಡ್ಡ ಸಾಧನೆಗೆ, ವಿಶ್ವ ಕವಿ ಎಂಬ ಬಿರುದಿಗೆ ನಿಮ್ಮ ಬಾಲ್ಯದಲ್ಲಿ ಮತ್ತು ಜೀವನದುದ್ದಕ್ಕೂ ಮಾಡಿದ ಸಾಹಿತ್ಯದ ಯಾತ್ರೆ ಸಾಧನೆ ಭಾಳಷ್ಟು ಕೆಲಸ ಮಾಡಿದಲ್ಲ ಅಂತ ಹೇಳಿದ್ರೆ ಪುಟ್ಟಪ್ಪನವ್ರು ಏನು ಹೇಳಿದ್ರು ಗೊತ್ತಾ? ಪುಟ್ಟಪ್ಪನವರು ಹೇಳಿದ್ರು, ಇಲ್ಲ ನಾನು ಅಂದ್ಕೊಂಡಿದ್ದೆ ಏನಂತ, ನಾನು ಬಹಳ ಓದಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಅಂತ. ನಾನು ವಯಸ್ಸಿನಲ್ಲಿ ಮೈಸೂರಿನಲ್ಲಿ ತೀರ್ದಾಗಬೇಕಾದ್ರೆ ನಮ್ಮ ತೀರ್ಕೊಂಡ ಸಂದರ್ಭಕ್ಕೂ ನಾನು ಹೋಗಲಿಲ್ಲ. ಕಾರಣ ನಾನು ಅದ್ವೈತ ತುದಿಗಿದ್ದಾಗ ಜಗತ್ತು ಬ್ರಹ್ಮಸತ್ಯ ಜಗನ್ಮಿಥ್ಯೆ ಎಂಬ ಇದರಲ್ಲಿ ಓಡಾಡ್ತಿದ್ದವನು. ಆದರೆ ಕಾಲ ಕಳೆದ ಹಾಗೆ ನನಗೆ ಗೊತ್ತಾಗ್ತಾ ಇದೆ, ಅಕ್ಷರ ಬಾರದ ನನ್ನ ತಾಯಿ, ಅವ್ರ ತಾಯಿ ಓದಲಿಕ್ಕೆ ಬರೆಯಕ್ಕೆ ಬರ್ತಾ ಇರಲಿಲ್ಲ. ಯಾರಿಗೆ? ಸೀತಮ್ಮವರಿಗೆ. ಕುವೆಂಪು ಅವರ ತಾಯಿಗೆ ಓದಲಿಕ್ಕೆ ಬರ್ತಿಲ್ಲ, ಬರೆಯೋಕ್ಕೆ ಬರ್ತಿಲ್ಲ, ಸೈನಿಕಕ್ಕೂ ಬರ್ತಿರಲಿಲ್ಲ. ಅಂತಹ ತಾಯಿ ಇದ್ದ ಒಬ್ಬ ಮಗನ ಏಳಿಗೆಗೋಸ್ಕರ ಗಂಧದ ಕಡ್ಡಿಯನ್ನು ಹಿಡಿದು ಮನೆ ಮುಂದೆ ಇರ್ತಕ್ಕಂಥ ಗುಂಡು ಮುಂದೆ ನಿಂತ್ಕೊಂಡು
ಆ ಕಡೆ ಅದು ಮಾಡ್ತಿರ್ತಾರೆ, ಗುಂಡ್ಕಲ್ಲು ಇರ್ತದೆ, ತುಳಸಿ ಕಟ್ಟೆ ಇರ್ತದೆ. ಆ ತಾಯಿ ಮನಸ್ಸಿನ ಭಾವನೆಗಳನ್ನೇ ಮಂತ್ರಗಳನ್ನಾಗಿ ಮಾಡಿಕೊಂಡು ಆಕಾಶದ ಕಡೆಗೆ, ಕಾಣದ ದೇವರ ಕಡೆಗೆ ಅಂದು ಮಾಡಿದ ಪ್ರಾರ್ಥನೆ ಈ ಒಬ್ಬ ಪುಟ್ಟಪ್ಪನ ಮಹಾಕವಿ ಕುವೆಂಪು ಮಾಡಿದ ಹೊರತು ನನ್ನ ಸಾಧನೆ ಅಂತ ಪುಟ್ಟಪ್ಪನ ಹೇಳ್ಕೊಳ್ತಾನೆ. ಅಂದರೆ ಮಾಡಲಿಕ್ಕಾಗೋದಿಲ್ಲ. ಆಧುನೀಕರಣದ ಮಧ್ಯದಲ್ಲಿ ಒಂದಿಷ್ಟು ಆಧ್ಯಾತ್ಮಿಕತೆಯ ಭಾವವನ್ನು ತಂದು ಕೊಟ್ಟದೇ ಆದರೆ ನಮ್ಮ ಮನಸ್ಸು ಚೆನ್ನಾಗಿರ್ತದೆ, ನಮ್ಮ ಮನೆಯೂ ಕೂಡ ಚೆನ್ನಾಗಿರುತ್ತೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ, ಪೂಜ್ಯ ಗುರುಗಳ ದಿವ್ಯ ಸಂಕ್ರಮಣ ಗುರುವಂದನಾ ಬಳಗ ಕಳೆದ 8-9 ವರ್ಷಗಳಿಂದ ಸಾರ್ವಜನಿಕವಾಗಿ, ಧಾರ್ಮಿಕವಾಗಿ ಮತ್ತು ಧರ್ಮಕ್ಕೆ ಬೇಕಾದಾಗಂಥ ಸಂದರ್ಭಗಳಲ್ಲಿ ದೇವಸ್ಥಾನದ ಪೂಜಾ ಕೈಂಕರ್ಯಗಳು, ಧಾರ್ಮಿಕ ವಿಚಾರಗಳನ್ನು ಮಾಡ್ತಕ್ಕಂಥದ್ದು, ಈ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಎಲ್ಲ ಸಾರ್ವಜನಿಕರ ಬದುಕಿನ ಭಾವನೆಗಾಗಿ. ದಿನನಿತ್ಯದ ಜಂಜಾಟದ ಈ ಬದುಕಿನಲ್ಲಿ ಗುರುಗಳ ಪಾದ ಸ್ಪರ್ಶದ ಮುಖೇನ, ಅವರ ಒಂದು ಪ್ರವಚನದ ಮುಖಾಂತರ ಸಮಾಜಕ್ಕೆ ಏನಾದರೂ ಒಂದು ಸಂದೇಶವನ್ನು ಕೊಡಬೇಕು, ಸಮಾಜದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಕ್ರಮಣ ಬಳಗ ಪ್ರತಿ ವರ್ಷ ಈ ಒಂದು ಸತ್ಸಂಗ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳ ಅಮೃತವಾಣಿಯೊಂದಿಗೆ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಳ್ತಾ ಬಂದಿದೆ. ಅದರ ಭಾಗವಾಗಿ ಕಳೆದ 2 ವರ್ಷಗಳಿಂದ ನಿಂತೋಗಿದ್ದಂಥ ಸತ್ಸಂಗ ಈ ಬಾರಿ ಗಂಗಮತಿ ಮೇಳದಲ್ಲಿ ನಡೆದಿದೆ. ಈ ಭಾಗದ ಎಲ್ಲ ಜನ ಭಾಳ ಅತ್ಯಂತ ಯಶಸ್ವಿ ಕಾರ್ಯಕ್ರಮಕ್ಕೆ ಪಾತ್ರರಾಗಿದ್ದಾರೆ. ಇಲ್ಲಿ ಕೇವಲ ನಮ್ಮದೊಂದೇ ಅನ್ನೋದಕ್ಕಿಂತ ಎಲ್ಲರ ಒಕ್ಕೂಟದ ಒಂದು ಸಂಘಟನೆಯ ಫಲ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿದೆ. ಎಲ್ಲರೂ ಪ್ರೀತಿಯಿಂದ ಭಾಗವಹಿಸಿ ಗುರುಗಳ ಮಾತುಗಳನ್ನು ಕೇಳಿ, ಬಹುಶಃ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಒಂದು 50% ಜನ ಸ್ವಲ್ಪ ಸಮಾಜದಲ್ಲಿ ಸುಧಾರಣೆ ಆದರೆ, ಬದಲಾವಣೆ ಆದರೆ ನಾವು ಸತ್ಸಂಗ ಮಾಡಿದ್ದಕ್ಕೂ ಸಾರ್ಥಕ ಅಂತೇಳಿ ಭಾವಿಸ್ತೇನೆ. ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲ ಸತ್ಸಂಗ ಅಂತ ಹೇಳಿದ್ರೆ ಸ್ವಾಮೀಜಿಯವರು ಪ್ರತಿ ಸತ್ಸಂಗದಲ್ಲಿ ಅತಿ ಹೆಚ್ಚು ಮಹತ್ವವನ್ನು ತಾಯಂದಿರಿಗೆ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಮನೆಯ ಸಂಸಾರದ ನಿರ್ವಹಣೆ, ಒಂದು ಮನೆಯ ಒಡತಿ ಸಂಸ್ಕಾರದಲ್ಲಿ ಮಕ್ಕಳನ್ನು ಬೆಳೆಸಿದ್ರೆ ಈ ಸಮಾಜಕ್ಕೆ ಏನು ಕೊಡುಗೆ ಕೊಡ್ಬೋದು ಅನ್ನೋದಕ್ಕೆ ಸ್ವಾಮಿ ವಿವೇಕಾನಂದರನ್ನ, ಕುವೆಂಪುರವ್ರನ್ನ ಮತ್ತು ಮಹಾತ್ಮ ಗಾಂಧೀಜಿಯವ್ರನ್ನ ನಿದರ್ಶನ ಕೊಟ್ಟು ಸತ್ಸಂಗ ಮಾಡಿದ್ದನ್ನು ತಾವೆಲ್ಲರೂ ನೋಡಿದ್ದೀರಿ. ಇದು ಏನನ್ನು ಕಲಿಸುತ್ತೆ ಅಂತ ಹೇಳಿದ್ರೆ ಒಬ್ಬ ತಾಯಿ ಈ ಸಮಾಜಕ್ಕೆ ಎಂಥ ಒಬ್ಬ ಒಳ್ಳೆಯ ಮಗನನ್ನು ಕೊಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸತ್ಸಂಗಗಳು ಸಮಾಜದ ಮೇಲೆ ಹೆಚ್ಚು ಪರಿಣಾಮ ಬೀರದೇ ಇದ್ದರೂ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಅದ್ರ ಎಷ್ಟರ ಮಟ್ಟಿಗೆ ಫಲ ಸಿಗುತ್ತೋ ಅದು ಭಗವಂತನಿಗೆ ಸೇರ್ತಿರ್ತಕ್ಕಂಥದ್ದು. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಅದರ ಮೇಲೆ ಜನ ಇಲ್ಲೊಂದು 1,500 ಜನ ಬಂದಿದ್ದರು, ಅದರಲ್ಲೊಂದು 10 ಜನ ಬದಲಾದರೆ ನಮ್ಮ ಈ ಒಂದು ಶ್ರಮ ಸಾರ್ಥಕ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚೆಚ್ಚು ಸತ್ಸಂಗ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಸ್ವಾಮೀಜಿ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಇನ್ನೂ ಒಳ್ಳೊಳ್ಳೆ ಭಾಗಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಧರ್ಮವನ್ನು ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಆಧುನಿಕ ಜೀವನದಲ್ಲಿ ಓಡುವಂಥ ಓಡಾಟದಲ್ಲೇ ತೊಡಗಿರುವಂಥ ನಮ್ಮೆಲ್ಲರ ಜೀವನದಲ್ಲಿ ಶ್ರೀ ಮಠದ ಆದಿಚುಂಚನಗಿರಿ ಮಠದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಕೊಟ್ಟಿರೋಂಥ ಪ್ರವಚನ, ಭಜನೆ ಎಲ್ಲ ಕೇಳಿದ್ರೆ ಜೀವನದಲ್ಲಿ ಸತ್ಸಂಗ ತುಂಬಾ ಅತ್ಯಮೂಲ್ಯ. ಇವತ್ತಿನ ಈ ಸ್ಟ್ರೆಸ್ಫುಲ್ ಲೈಫಲ್ಲಿ ಖಂಡಿತ ಇದೊಂದು ಔಷಧಿ, ದೊಡ್ಡ ಔಷಧಿ. ಇದು ಕಾಲಕ್ರಮೇಣ ಎಲ್ಲ ಮನೆ ಮಂದಿಯೆಲ್ಲ, ತಂದೆ ತಾಯಿ ಮಕ್ಕಳು ಎಲ್ಲ ಮನೆ ಮಂದಿಯೆಲ್ಲ ಬಂದು ಸತ್ಸಂಗದಲ್ಲಿ ಭಾಗವಹಿಸೋದ್ರಿಂದ ನಮ್ಮ ಮನಸ್ಸಿಗೆ ಸಂತೃಪ್ತಿ ಆಗುತ್ತೆ. ಜೀವನ ಸುಗಮವಾಗಿ ನಡೆಸ್ಬೋದು ಅನ್ನೋದಕ್ಕೆ ಒಂದು ದಾರಿ ತೋರಿಸುವಂಥದ್ದು. ಒಳ್ಳೆ ದಾರಿನಲ್ಲಿ ನಡಿಬೇಕು, ನಮ್ಮಿಂದ ಹಲವಾರು ಜನ ಬದುಕಿಗೆ ನಾವು ದಾರಿ ಮಾಡಬೇಕು ಅನ್ನೋ ಒಂದು ಸೂಚನೆ ಕೊಡುವಂಥ ಒಂದು ಈ ಪ್ರವಚನದಲ್ಲಿ ಖಂಡಿತ ಕಣ್ಣು ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು. ಸುಮಾರು 2 ಗಂಟೆ ಕಾಲ ನಾನಂತೂ ಖಂಡಿತ ನನ್ನ ಎಲ್ಲ ತಾಪತ್ರೆಗಳನ್ನು ಬದಿಗಿಟ್ಟು ಭಾಳಷ್ಟು ಖುಷಿಯಾಯಿತು. ಇದೇ ಥರ ಪ್ರತಿ ತಿಂಗಳು ನಡೆದರೆ ಖಂಡಿತ ಒಳ್ಳೆಯದಾಗತ್ತೆ. ನಮ್ಮ ಶ್ರೀಮಠದ ಗುರುಗಳಿಗೆ ನಾವು ಯಾವತ್ತೂ ಋಣಿಯಾಗಿರ್ತೀನಿ. ನಮಸ್ತೆ. ಮಹಾಲಕ್ಷ್ಮಿ ಲೇಔಟ್, ವಿಜಯನಗರ ಮತ್ತು ಗೋವಿಂದನಗರ ವತಿಯಿಂದ ಇಂದು ಏನು ಆಯೋಜನೆ ಮಾಡಿದ್ವಿ, ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಭಾಳ ಅದ್ಭುತವಾಗಿ ಒಂದು ಸಕ್ಸಸ್ ಆಗಿದೆ. ಇದಕ್ಕೆ ನಮ್ಮ ಈ ವ್ಯಾಪ್ತಿಯ ಜನ ಭಾಳಷ್ಟು ಸದ್ಭಕ್ತರು ಮಠಕ್ಕೆ, ಅವರೆಲ್ಲರೂ ಸ್ವಾಭಿಮಾನದಿಂದ ಸ್ವಇಚ್ಛೆಯಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಾವು ಇಷ್ಟೊಂದು ಜನ ಇಲ್ಲಿ ಸೇರ್ತಾರೆ, ಇಷ್ಟೊಂದು ಸಕ್ಸಸ್ ಆಗುತ್ತೆ ಅಂತ ನಾವು ತಿಳ್ಕೊಂಡಿರಲಿಲ್ಲ. ಇಲ್ಲಿ ನಡೆದಂಥ ಎಲ್ಲ ಮಹಾಜನತೆಗೂ ಮತ್ತು ಇಲ್ಲಿ ಕಾರ್ಯಕ್ರಮ ನಡೆಸ್ಕೊಂಡಂಥ ಸನ್ಮಾನ್ಯ ಶ್ರೀ ಸ್ವಾಮೀಜಿಯವರಿಗೂ ನಮ್ಮ ಬಸವೇಶ್ವರ ವೇದಿಕೆಯಿಂದ ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ಜೈ ಹಿಂದ್, ಜೈ